ನನ್ನ ಹೆಸರು ಚಂದ್ರಕಲಾ. ನಾನು ಈ ದಿನ ಕಾಯಿ ಹೋಳಿಗೆ ಮಾಡುವ ವಿಧಾನವನ್ನು ತಿಳಿಸುತ್ತೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕಾಯಿ, 2 ಸ್ಪೂನ್ ನೆನೆಸಿದ ಅಕ್ಕಿ, ಬೆಲ್ಲ, ಮೈದಾ, ಎಣ್ಣೆ. ಮೊದಲು ಕಾಯಿ ಮತ್ತು ನೆನೆಸಿದ 2 ಸ್ಪೂನ್ ಅಕ್ಕಿಯನ್ನು ರುಬ್ಬಿಕೊಳ್ಳಬೇಕು. ರುಬ್ಬಿದ ಮಿಶ್ರಣಕ್ಕೆ ಬೆಲ್ಲವನ್ನು ಸೇರಿಸಿ ಕುದಿಸಿಕೊಳ್ಳಬೇಕು. ಅದರ ನೀರಿನ ಅಂಶ ಹೋಗುವವರೆಗೆ ಕುದಿಸಿಕೊಂಡು ನಂತರ ಈ ಥರ ಹೂರ್ಣ ರೆಡಿಯಾಗಿತ್ತು. ಆಮೇಲೆ ಮೈದಾ ಹಿಟ್ಟನ್ನು ಈ ಥರ ಕಲಸಿಕೊಳ್ಳಬೇಕು. ನಂತರ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಈ ಹೂರ್ಣವನ್ನು ಇದರಲ್ಲಿ ಈ ಥರ ತುಂಬಿಕೊಳ್ಳಬೇಕು. ಈ ಥರ ತುಂಬಿಕೊಂಡ ಮೇಲೆ ಇದನ್ನು ಈ ಥರ ಕಾಯಿ ಹೋಳಿಗೆಯನ್ನು ತಟ್ಟಬೇಕು. ಈ ಥರ ತೊಟ್ಟಿದ ಹೋಳಿಗೆಯನ್ನು ತವದ ಮೇಲೆ ಹಾಕಿ ಅದು ಕೆಂಪು ಆಗುವವರೆಗೆ 2 ಭಾಗಕ್ಕೂ ಬೇಯಿಸಿಕೊಳ್ಳಬೇಕು. ಇದಕ್ಕೆ ಬೇಕಾಗುವ ಈ ಕಾಯಿ ಹೋಳಿಗೆ ರೆಡಿ ಮಾಡಲು ಬೇಕಾಗುವ ಕಾಯಿ ಮತ್ತು ಬೆಲ್ಲವಾದ ಪ್ರಮಾಣವನ್ನು ಹೇಳುತ್ತೇನೆ. 2 ಬಟ್ಟಲು ಕಾಯಿಯನ್ನು ತೆಗೆದುಕೊಂಡರೆ 1 ಬಟ್ಟಲು ಬೆಲ್ಲವನ್ನು ಮತ್ತು 2 ಸ್ಪೂನು ಅಕ್ಕಿಯನ್ನು ತೆಗೆದುಕೊಂಡು ರುಬ್ಬಬೇಕು. ಈ ರೀತಿ ಆದ ಮೇಲೆ ಬಿಸಿಯಾದ ರುಚಿಯಾದ ಕಾಯಿ ಹೋಳಿಗೆ ಸಿದ್ಧವಾಗಿದೆ.